ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇವತ್ತು ಎಲ್ಲರೂ ಕೂಡ ಮಹಾಕುಂಭ ಮೇಳ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಪ್ರಯಾಗ್ರಾಜ್ ಅಂತ ಹೇಳಿಬಿಡ್ತೀವಿ, ಹೌದಲ್ವಾ? ಆದ್ರೆ ನಿಮಗೆ ಗೊತ್ತಾ, ಈ ಪ್ರಯಾಗ್ರಾಜ್ ಅನ್ನುವಂತ ಹೆಸರು ಬಂದಿದ್ದೆ 2018ರಲ್ಲಿ ಅನ್ನುವಂಥದ್ದು. ಎಸ್, ನೀವು ನಂಬಲೇಬೇಕು. 2018ರಲ್ಲಿ ಯೋಗಿಜಿ ಸರ್ಕಾರ ಈ ಒಂದು ನಗರವನ್ನ ಪ್ರಯಾಗ್ರಾಜ್ ಅಂತ ಮರುನಾಮಕರಣ ಮಾಡ್ತಾರೆ. ಗೊತ್ತಾಯ್ತಲ್ವಾ? ಮರುನಾಮಕರಣ ಮಾಡ್ತಾರೆ. ಹಾಗಾದ್ರೆ ಮೊದ್ಲು ಏನ್ ಹೆಸರಿತ್ತು, ಏನಿದು ವಿಷಯ, ಇದ್ರ ಹಿಂದೆ ಏನ್ ಕಥೆ ಇದೆ? ಎಸ್, ಇವೆಲ್ಲವನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆದ್ರೆ ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ನೋಡಿ. ಹಾಗಾದ್ರೆ ಈ ಪ್ರಯಾಗ್ರಾಜ್ ಅನ್ನುವಂತ ಹೆಸರು 2018ರಲ್ಲಿ ಮರುನಾಮಕರಣ ಮಾಡೋ ಮೊದಲು ಏನಿತ್ತು ಹೆಸರು? ನೀವು ಅಲಹಾಬಾದ್ ಅನ್ನುವಂತ ಹೆಸರನ್ನ ಕೇಳಿದೀರಾ? ಖಂಡಿತವಾಗ್ಲೂ ಕೇಳಿರ್ತೀನಿ ಅಂತ ಭಾವಿಸ್ತೀನಿ. ಎಸ್, ಅಲಹಾಬಾದ್ ಅನ್ನುವಂತಹ ಹೆಸರನ್ನ 2018ರಲ್ಲಿ ಯೋಗಿಜಿ ಸರ್ಕಾರ ಮತ್ತೆ ಪ್ರಯಾಗ್ರಾಜ್ ಅಂತ ಮರುನಾಮಕರಣ ಮಾಡುತ್ತೆ. ಈಗ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಮೂಡಬಹುದು, ಆ ಹೆಸರಲ್ಲಿ ಏನಿತ್ತಪ್ಪ? ಒಂದ್ ಹೆಸರು ತಾನೆ, ಯಾಕೆ ಪ್ರಯಾಗ್ರಾಜ್ ಅಂತಾನೆ ಮತ್ತೆ ಮರುನಾಮಕರಣ ಮಾಡಿದ್ರು? ಅಂತದ್ ಏನಿದೆ ಅಂತ. ನಮಗೆ ಯಾರಾದ್ರೂ ಒಬ್ರು ಹೊಸ ಪರಿಚಯದವ್ರು ಸಿಕ್ಕಿದಾಗ ನಾವು ಏನ್ ಕೇಳ್ತೀವಿ? ಮೊದ್ಲು ನಿಮ್ಮ ಹೆಸರೇನು, ನೀವ್ ಯಾವ ಊರಿಂದ ಬಂದಿದ್ದೀರಾ ಅನ್ನುವಂತ ಪ್ರಶ್ನೆನ ಕೇಳ್ತೀವಿ, ಹೌದಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಅವರ ತಂದೆ ತಾಯಿ ಇಟ್ಟಿರುವಂತ ಹೆಸರನ್ನ ಬಹಳ ಹೆಮ್ಮೆಯಿಂದ ಹೇಳುವಂತದ್ದು ಒಂದು ಖುಷಿ ಇರುತ್ತೆ. ಅದೇ ಯಾರೋ ಒಬ್ರು ಬಂದು ನಿಮ್ ಹತ್ರ, ನಿಮ್ಮ ತಂದೆ ತಾಯಿ ಇಟ್ಟಿರೋ ಹೆಸರೇನೋ ಚೆನ್ನಾಗಿದೆ, ಆದ್ರೆ ನನಗೊಂದು ಹೊಸ ಹೆಸರು ಇಡ್ಬೇಕಂತ ಆಸೆ ಆಗ್ತಾ ಇದೆ, ನಾನೊಂದು ಹೊಸ ಹೆಸರನ್ನ ನಿಮಗೆ ಕೊಟ್ಟು ಬಿಡ್ತೀನಿ ಅಥವಾ ಇಟ್ಟು ಬಿಡ್ತೀನಿ ಅಂತ ಅಂದ್ರೆ ನೀವು ಒಪ್ಪು ಬಿಡ್ತೀರಾ? ಒಪ್ಪೋದಿಲ್ಲ ಅಲ್ವಾ? ಕೋಪ ಬರುತ್ತಲ್ವಾ ನಿಮಗೆ? ಇಲ್ಲೂ ಕೂಡ ಆಗಿರುವಂತದ್ದು ಇಷ್ಟೇ. ಪ್ರಯಾಗ್ರಾಜ್ ಅನ್ನುವಂತ ಒಂದು ಮೂಲ ಹೆಸರನ್ನ ತೆಗೆದು ಒಬ್ಬ ಮುಸ್ಲಿಂ ಆಕ್ರಮಣಕಾರ, ಅದು ಇಲ್ಲಿಯವನಲ್ಲ, ಇಸ್ಲಾಮಿಕ್ ದಾಳಿಕೋರ, ಅಲಹಾಬಾದ್ ಅಂತ ಚೇಂಜ್ ಮಾಡ್ತಾನೆ ಹೆಸರನ್ನ. ಯೋಗಿಜಿ ಸುಮ್ನೆ ಬಿಡ್ತಾರಾ? ಮತ್ತೆ ಪ್ರಯಾಗ್ರಾಜ್ ಅನ್ನುವಂತ ಹೆಸರನ್ನ ತರ್ತಾರೆ. ಈ ಪ್ರಯಾಗ್ರಾಜ್ ಅನ್ನುವಂತ ಹೆಸರು ಸುಮ್ನೆ ಹೇಳ್ತಾ ಇರುವಂತದ್ದಲ್ಲ. ವೇದ ಪುರಾಣಗಳಲ್ಲೂ ಕೂಡ ಈ ಪ್ರಯಾಗ್ರಾಜ್ನ ಉಲ್ಲೇಖಗಳು ನಮಗೆ ಬಹಳಷ್ಟು ಸಿಗ್ತಾ ಹೋಗುತ್ತವೆ. ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮದೇವರಿಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ನಂತರ ಮೊದಲು ಬಂದು ಯಜ್ಞವನ್ನ ಮಾಡಿದ್ದು ಇದೇ ಪ್ರಯಾಗ್ರಾಜ್ನಲ್ಲಿ. ಅದಕ್ಕಾಗಿ ಈ ಒಂದು ನಗರದ ಹೆಸರು ಪ್ರಯಾಗ್ರಾಜ್. ಪ್ರಯಾಗ ಅಂದ್ರೆ ಯಜ್ಞ ಅಂತ ಅರ್ಥ. ಇನ್ನು ದ್ವಾಪರ ಯುಗದಲ್ಲಿ ನಾವು ನೋಡೋದಾದ್ರೆ, ಪಾಂಡವರು ಅಜ್ಞಾತವಾಸದಲ್ಲಿರುವಂತಹ ಸಂದರ್ಭದಲ್ಲಿ ವಾರಣಾವತ ಅನ್ನುವಂತಹ ಒಂದು ಜಾಗದಲ್ಲಿ, ಅಂದ್ರೆ ಈ ಪ್ರಯಾಗ್ರಾಜ್ನ ವಾರಣಾವತ ಅನ್ನುವಂತ ಒಂದು ಸ್ಥಳದಲ್ಲಿ ಒಂದಷ್ಟು ಕಾಲ ನೆಲೆಸಿದ ಉಲ್ಲೇಖ ನಮಗೆ ಸಿಗುತ್ತೆ. ಇನ್ನು ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮ ಮತ್ತು ಸೀತಾ ಮಾತೆ ಈ ಪ್ರಯಾಗ್ರಾಜ್ ಮೂಲಕ ವನವಾಸದಲ್ಲಿರುವಂತಹ ಸಂದರ್ಭದಲ್ಲಿ ಹಾದು ಹೋದ್ರು ಅನ್ನುವಂತಹ ಉಲ್ಲೇಖಗಳು ಕೂಡ ನಮಗೆ ಸಿಗುತ್ತೆ. ಹಾಗಾಗಿ ಪ್ರಯಾಗ್ರಾಜ್ ಅನ್ನುವಂತ ಹೆಸರು ಮೊದಲು ಇತ್ತು ಅನ್ನುವಂಥದ್ದು ಸುಮ್ಮನೆ ಹೇಳುವಂಥದ್ದಲ್ಲ. ವೇದ ಪುರಾಣಗಳಲ್ಲೂ ಕೂಡ ನಮಗೆ ಉಲ್ಲೇಖಗಳು ಸಿಗುತ್ತೆ. ಇನ್ನು ಈ ಪ್ರಯಾಗ್ರಾಜನ್ನ ಸಂಗಮ್ ನಗರಿ ಅಂತ ಕರೀತಾರೆ. ಯಾಕೆ ಕರೀತಾರೆ? ಗಂಗಾ, ಯಮುನಾ, ಸರಸ್ವತಿ ನದಿಗಳು ಸಂಗಮ ಆಗುವಂತಹ ಜಾಗ ಈ ಪ್ರಯಾಗ್ರಾಜ್. ಹಾಗಾಗಿ ಇದು ಸಂಗಮ್ ನಗರ. ಇನ್ನು ಇದನ್ನು ಕುಂಭ ನಗರ ಅಥವಾ ಕುಂಭ ನಗರಿ ಅಂತ ಕರೀತಾರೆ. ಯಾಕೆ? 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ನಡೆಯುವಂತದ್ದು ಇದೇ ಪುಣ್ಯ ಭೂಮಿಯಲ್ಲಿ, ಇದೇ ಪ್ರಯಾಗರಾಜ್ನಲ್ಲಿ. ಮಹಾಕುಂಭ ಮೇಳ, ಕುಂಭಮೇಳ ಇವೆಲ್ಲವೂ ಕೂಡ ಈ ಒಂದು ಪುಣ್ಯ ಭೂಮಿಯಲ್ಲಿ ಈ ಪ್ರಯಾಗರಾಜ್ ನಲ್ಲಿ ನಡೆಯುತ್ತೆ. ಹಾಗಾಗಿ ಇದನ್ನ ಕುಂಭ ನಗರಿ ಅಂತ ಕರೀತಾರೆ. ಇನ್ನು ಇದನ್ನ ತೀರ್ಥರಾಜ್ ಅಥವಾ ತೀರ್ಥ ನಗರಿ ಅಂತ ಕೂಡ ಕರೀತಾರೆ.
ಯಾಕೆ? ಇದೊಂದು ತೀರ್ಥ ಕ್ಷೇತ್ರ. ತೀರ್ಥಯಾತ್ರೆಗೆ ಭಕ್ತಾದಿಗಳು ದೇಶದ ಮೂಲೆ ಮೂಲೆಯಿಂದ ಬರ್ತಾರೆ. ನಿಮಗೆ ಕುಂಭಮೇಳಕ್ಕೂ ಸಮುದ್ರ ಮಂಥನಕ್ಕೂ ಇರುವಂತಹ ಒಂದು ಸಂಬಂಧ ನಿಮಗೆ ಗೊತ್ತೇ ಇದೆ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತಕ್ಕಾಗಿ ಕಾದಾಟ ನಡೆಯುತ್ತೆ. ಅಮೃತ ಸಿಕ್ಕದಾಗ ಅದಕ್ಕಾಗಿ ಕಾದಾಟ ನಡೆಯುತ್ತೆ. ಆಗ ಭಗವಾನ್ ವಿಷ್ಣು ಮೋಹಿನಿಯ ಅವತಾರವನ್ನ ತಾಳಿ ದೇವತೆಗಳಿಗೆ ಅಮೃತವನ್ನ ಕುಡಿಸ್ತಾರೆ. ಆಮೇಲೆ ಅಮೃತವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ 4 ಹನಿ ಅಮೃತ ಈ ಭೂಮಿಯ 4 ಕಡೆಗಳಲ್ಲಿ ಬೀಳುತ್ತೆ. ಎಲ್ಲೆಲ್ಲ? ಉಜ್ಜೈನ್, ನಾಸಿಕ್, ಹರಿದ್ವಾರ ಮತ್ತು ಈ ಪ್ರಯಾಗರಾಜ್. ಹಾಗಾಗಿ ಈ 4 ಪುಣ್ಯ ಕ್ಷೇತ್ರಗಳೇನಿದೆ ಇದು ತೀರ್ಥ ಕ್ಷೇತ್ರ, ಪುಣ್ಯ ಕ್ಷೇತ್ರ. ಇಲ್ಲಿರುವಂತಹ ನದಿಗಳು ಪುಣ್ಯ ನದಿಗಳು. ಅದಕ್ಕಾಗಿ ಪುಣ್ಯ ಸ್ನಾನವನ್ನ ಮಾಡ್ಬೇಕು, ಅಮೃತ ಸ್ನಾನವನ್ನ ಮಾಡ್ಬೇಕು ಅಂತ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಬರ್ತಾರೆ. ತಮ್ಮ ಪಾಪ ಪರಿಹಾರ ಆಗಬೇಕು ಅನ್ನುವಂತ ಒಂದೇ ಒಂದು ಆಸೆಯಿಂದ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಈ ಪ್ರಯಾಗರಾಜ್ ತೀರ್ಥ ನಗರಿ ಅಥವಾ ತೀರ್ಥರಾಜ್. ಹಾಗಾಗಿ ಈ ಪ್ರಯಾಗರಾಜ್ ಕೇವಲ ಪ್ರಯಾಗರಾಜ್ ಮಾತ್ರ ಅಲ್ಲ, ಇದು ಸಂಗಮ್ ನಗರಿ ಕೂಡ ಹೌದು, ಕುಂಭ ನಗರಿ ಕೂಡ ಹೌದು, ತೀರ್ಥ ರಾಜ್ ಕೂಡ ಹೌದು. ಆದ್ರೆ ಇಷ್ಟೆಲ್ಲ ಧಾರ್ಮಿಕ ಹಿನ್ನೆಲೆ ಇರುವಂತಹ ಅಥವಾ ವೇದಗಳಲ್ಲಿ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತಹ ಈ ಪ್ರಯಾಗರಾಜ್ನ ಹೆಸರನ್ನ ಯಾಕೆ ಬದಲಿಸಲಾಯಿತು? ಯಾರು ಬದಲಾವಣೆ ಮಾಡಿದ್ರು? ನಿಮಗೆಲ್ಲರಿಗೂ ಗೊತ್ತೇ ಇದೆ, ಮುಘಲರ ಆಳ್ವಿಕೆಯ ಸಂದರ್ಭದಲ್ಲಿ ನಮ್ಮ ದೇಶದ ಪರಿಸ್ಥಿತಿ ಏನಾಗಿತ್ತು ಅಂತ. ನಮ್ಮ ದೇಶದಲ್ಲಿ ಯಾವ ರೀತಿಯಾದಂತಹ ಅನಾಚಾರಗಳು ನಡೀತಾ ಇದ್ವು ಅನ್ನುವಂಥದ್ದು ನಿಮಗೆ ಗೊತ್ತೇ ಇದೆ. ಒಂದು ಕಡೆ ದೇವಸ್ಥಾನಗಳನ್ನ ನಾಶ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಮಸೀದಿಗಳು ತಲೆ ಎತ್ತುತ್ತಾ ಇದ್ವು. ಇದೇ ಸಂದರ್ಭದಲ್ಲಿ ಪ್ರಯಾಗರಾಜ್ನಲ್ಲಿ ಆಗ ಕುಂಭಮೇಳ ನಡೀತಾ ಇರುತ್ತೆ. ಅದು 1575 ಮೊಘಲ್ ದೊರೆ ಅಕ್ಬರ್ ಪ್ರಯಾಗರಾಜ್ಗೆ ಬರ್ತಾನೆ. ಬಂದು ಈ ಕುಂಭ ನಗರಿ, ಈ ಒಂದು ಆಧ್ಯಾತ್ಮಿಕ ಲೋಕ, ಈ ಆಧ್ಯಾತ್ಮಿಕ ವಿಸ್ಮಯವನ್ನ ಕಣ್ತುಂಬಿಕೊಳ್ತಾನೆ. ತಾನು ಕೂಡ ಅನುಭವಿಸ್ತಾನೆ. ಆತನಿಗೆ ಖುಷಿ ಆಗತ್ತೆ. ಈ ಧಾರ್ಮಿಕ ಹಿನ್ನೆಲೆ ಇರುವಂತಹ ಒಂದು ಇತಿಹಾಸ ಇರುವಂತಹ ಈ ಒಂದು ಪ್ರಯಾಗರಾಜ್ ಆತನನ್ನ ಸೆಳೆಯುತ್ತೆ. ಆತ ಏನ್ ಮಾಡ್ತಾನೆ ಗೊತ್ತಾ? ಈ ಪ್ರಯಾಗರಾಜ್ ಅನ್ನುವಂತ ಹೆಸರನ್ನ ತೆಗೆದು ನಾನು ಅಲಹಾಬಾದ್ ಅಂತ ಇಡ್ತೀನಿ. ಯಾಕೆ ಅಲಹಾಬಾದ್ ಅಂತ ಇಡ್ತಾನೆ? ಅಲಹಾಬಾದ್ ಅಂದ್ರೆ ಅಲ್ಲಾಹನ ಜಾಗ, ಅಲ್ಲಾಹ ವಾಸಿಸುವಂತಹ ಸ್ಥಳ, ಅಲ್ಲಾಹ ಇರುವಂತಹ ಸ್ಥಳ, ಅಲ್ಲಾಹನ ಜಾಗ. ಅದಕ್ಕಾಗಿ ಆತ ಅದನ್ನ ಅಲಹಾಬಾದ್ ಅಂತ ಮಾಡ್ತಾನೆ. ದೇವನಗರಿ, ಪುಣ್ಯ ನಗರಿ, ಕುಂಭ ನಗರಿ, ತೀರ್ಥ ನಗರಿ ಅಲ್ಲಾಹನ ಜಾಗ ಆಗತ್ತೆ, ಅಲಹಾಬಾದ್ ಆಗತ್ತೆ. ಅದಾದ ನಂತರ ಬ್ರಿಟಿಷರ ಆಳ್ವಿಕೆ ಬರುತ್ತೆ. ಅವರಿಗೆ ಅಲಹಾಬಾದ್ ಅಂತ ಹೇಳೋದಕ್ಕೆ ಬರಲ್ಲ, ಅವ್ರು ಅದನ್ನ ಇಲಹಾಬಾದ್ ಅಂತ ಮಾಡ್ತಾರೆ. ಪ್ರಯಾಗರಾಜ್ ಹೋಗಿ ಅಲಹಾಬಾದ್ ಆಯ್ತು ಮುಸ್ಲಿಂ ಆಕ್ರಮಣಕಾರರಿಂದ. ಅದಾದ ನಂತರ ಬ್ರಿಟಿಷರು ಬರ್ತಾರೆ, ಅದು ಇಲಹಾಬಾದ್ ಆಗತ್ತೆ. ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಸಿಗತ್ತೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದಷ್ಟು ಸೋಕಾಳ ರಾಜಕಾರಣಿಗಳು ಬರ್ತಾರೆ. ಏನ್ ಮಾಡೋದು? ಅವರಿಗೆ ಈ ನೆಲದ ಸಂಸ್ಕೃತಿ, ಇಲ್ಲಿನ ಧಾರ್ಮಿಕ ಹಿನ್ನೆಲೆ, ಸನಾತನ ಧರ್ಮದ ಶಕ್ತಿ ಇದ್ಯಾವುದ್ರ ಅರಿವಿರ್ಲಿಲ್ಲ. ಹಾಗಾಗಿ ಅಲಹಾಬಾದ್ ಇಲಹಾಬಾದ್ ಹಾಗೆ ಉಳಿತು. ಯಾರು ಕೂಡ ಅದನ್ನ ಮತ್ತೆ ಪ್ರಯಾಗರಾಜ್ ಅನ್ನುವಂತ ಹೆಸರನ್ನ ಮತ್ತೆ ಮರುನಾಮಕರಣ ಮಾಡೋದಕ್ಕೆ ಮುಂದಾಗಲೇ ಇಲ್ಲ. ಆದ್ರೆ 2018ರಲ್ಲಿ ಬಂದ್ರು ನೋಡಿ, ಹಿಂದುತ್ವದ ಫೈರ್ ಬ್ರ್ಯಾಂಡ್, ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಂತಹ ಯೋಗಿಜಿ ಅಧಿಕಾರಕ್ಕೆ ಬರ್ತಾರೆ. ಬಂದು ಕೂಡ್ಲೆ ಮಾಡಿದಂತಹ ಕೆಲಸ ಅಲಹಾಬಾದ್ ಅಥವಾ ಇಲಹಾಬಾದ್ ಅನ್ನುವಂತ ಹೆಸರನ್ನ ತೆಗೆದು ಬಿಸಾಡಿ ನಮ್ಮ ಮೂಲ ಇರುವಂತಹ, ನಮ್ಮ ಧಾರ್ಮಿಕ ಹಿನ್ನೆಲೆ ಇರುವಂತಹ, ಇತಿಹಾಸ ಇರುವಂತಹ ಈ ಪ್ರಯಾಗರಾಜ್ ಅನ್ನುವಂತ ಹೆಸರನ್ನ ಮತ್ತೆ ತರುವಂತದ್ದು. ಬಹಳಷ್ಟು ವಿರೋಧಗಳು ಬಂದವು. ಬಹಳಷ್ಟು ಜನ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆ ಸಂದರ್ಭದಲ್ಲಿ, ಯಾಕೆ ಅಲಹಾಬಾದ್ ಅನ್ನುವಂತ ಹೆಸರಲ್ಲಿ ಏನಿತ್ತು? ಒಂದು ಹೆಸರಲ್ಲಿ ಏನಾಗೋದಿದೆ? ಹೆಸರನ್ನ ಬದಲಾವಣೆ ಮಾಡ್ಲೇಬೇಕು ಅನ್ನುವಂಥದ್ದು ಏನಿತ್ತು? ಇದೆಲ್ಲ ರಾಜಕೀಯಕ್ಕೋಸ್ಕರ, ಇದೆಲ್ಲ ಒಂದು ಪೊಲಿಟಿಕಲ್ ಗಿಮಿಕ್ ಅಂತ ಹೇಳ್ತಾರೆ. ಆಗ ಯೋಗೀಜಿ ಅವರೊಂದು ಪ್ರಶ್ನೆಯನ್ನ ಕೇಳ್ತಾರೆ, ನಿಮ್ಮ ತಂದೆ ತಾಯಿ ನಿಮಗೆ ದುರ್ಯೋಧನ ಅಂತ ಯಾಕೆ ಹೆಸರನ್ನ ಇಡ್ಲಿಲ್ಲ? ನಿಮ್ಮ ತಂದೆ ತಾಯಿ ನಿಮಗೆ ರಾವಣ ಅಂತ ಯಾಕೆ ಹೆಸರನ್ನ ಇಡ್ಲಿಲ್ಲ? ಉತ್ತರ ಇದೆಯಾ? ಇಲ್ಲ ಅಲ್ವಾ? ಹಾಗಾದ್ರೆ ಪ್ರತಿಯೊಂದು ಹೆಸರಿಗೂ ಕೂಡ
ಒಂದಷ್ಟೇ ಮಹತ್ವ ಅನ್ನುವಂಥದ್ದು ಇದೆಯಲ್ವಾ. ನಾವ್ ಯಾರೇ ಆಗ್ಲಿ ಒಂದು ಹೆಸರನ್ನ ಇಡ್ತೀವಿ ಅಂತ ಅಂದಾಗ ಆ ಹೆಸರಿನ ಅರ್ಥ ಏನು ಅನ್ನುವಂಥದ್ದನ್ನ ನೋಡ್ತೀವಿ. ಅಥವಾ ನಾವು ಯಾರಿಗೂ ಹೆಸರನ್ನ ಹೇಳಿದಾಗ ನಿಮ್ ಹೆಸರಿನ ಅರ್ಥ ಏನು ಅಂತ ಕೇಳ್ತೀವಿ. ಹಾಗಿರುವಾಗ ಈ ಪ್ರಯಾಗರಾಜ್ಗೆ ಇಷ್ಟೊಂದು ಇತಿಹಾಸ ಇದೆ, ಇಷ್ಟೊಂದು ಧಾರ್ಮಿಕ ಹಿನ್ನೆಲೆ ಇದೆ, ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅಂತಹ ಹೆಸರನ್ನ ಮತ್ತೆ ಮರುನಾಮಕರಣ ಮಾಡುವಂಥದ್ರಲ್ಲಿ ಏನು ತಪ್ಪಿದೆ? ಯೋಗೀಜಿ ಆ ಕೆಲಸವನ್ನ ಮಾಡೇ ಬಿಡ್ತಾರೆ. ಹಾಗಾಗಿ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ, ಎಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ ಅಂತ ಹೇಳಿದ್ರೆ ಪ್ರಯಾಗರಾಜ್ನಲ್ಲಿ ನಡೀತಾ ಇದೆ ಅಂತ. ಇವತ್ತು ಈ ಪ್ರಯಾಗರಾಜ್ನತ್ತ ಇಡೀ ವಿಶ್ವವೇ ತಿರುಗಿ ನೋಡ್ತಾ ಇದೆ. ಪ್ರಯಾಗರಾಜ್ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ನಳನಳಿಸ್ತಾ ಇದೆ. ಇದು ಈ ಪ್ರಯಾಗರಾಜ್ ಅನ್ನುವಂತಹ ಹೆಸರಿನ ಹಿಂದೆ ಇರುವಂತಹ ಒಂದು ಇತಿಹಾಸ ಅಂತ ಹೇಳಬಹುದು. ಯೋಗೀಜಿ ಕೇವಲ ಈ ಪ್ರಯಾಗರಾಜ್ ಅನ್ನುವಂತ ಹೆಸರನ್ನ ಮಾತ್ರ ಅಲ್ಲ, ಹೀಗೆ ಬಹಳಷ್ಟು ಹೆಸರುಗಳನ್ನ ಮರುನಾಮಕರಣ ಮಾಡಿದ್ದಾರೆ. ಸುಮ್ಮನೆ ಮಾಡಿದ್ರ, ಜಬರ್ದಸ್ತಿ ಮಾಡಿದ್ರ, ನಾನು ಅಧಿಕಾರದಲ್ಲಿದ್ದೀನಿ, ನನ್ನಿಷ್ಟ ಅನ್ನುವಂತಹ ಆ ಒಂದು ದೊಡ್ಡಸ್ತಿಕೆಯಿಂದ ಮಾಡಿದ್ರ, ಅಥವಾ ಒಂದು ಅಧಿಕಾರವನ್ನ ಚಲಾಯಿಸುವಂತಹ ನಿಟ್ಟಿನಲ್ಲಿ ಮಾಡಿದ್ರ? ಖಂಡಿತವಾಗ್ಲೂ ಇಲ್ಲ. ತಮ್ಮ ಹಕ್ಕನ್ನ ತಾವು ಚಲಾಯಿಸಿರುವಂಥದ್ದು, ತಮ್ಮ ಮೂಲ ಏನಿದೆ ಅದನ್ನ ಮತ್ತೆ ಮರುಸ್ಥಾಪಿಸಿರುವಂಥದ್ದು. ಮೊದ್ಲು ಏನ್ ಹೆಸರಿತ್ತು ಅದನ್ನ ಒಂದಷ್ಟು ಮುಸ್ಲಿಂ ಆಕ್ರಮಣಕಾರರು ಬಂದು ಬದಲಾವಣೆ ಮಾಡಿದ್ರು. ಅವರಿಗೆ ಬೇಕಾಗಿರುವಂತಹ ಹೆಸರನ್ನ ಇಟ್ಕೊಂಡ್ರು. ಅವ್ರು ಬಂದು ಹೋದ್ರು, ಎಷ್ಟೋ ಸಮಯ ಕಳೆದು ಹೋಯ್ತು. ಇನ್ನು ನಾವ್ ಯಾಕೆ ಅವರ ಆ ಹೆಸರಲ್ಲಿ ನಾವ್ ಯಾಕೆ ಬದುಕ್ಬೇಕು? ಅವ್ರು ಹೋಗಿದ್ದಾರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಇನ್ನು ನಾವ್ ಯಾಕೆ ಆ ಗುಲಾಮಿತನದ ಮನಸ್ಥಿತಿಯಲ್ಲಿ ಬದುಕಬೇಕು? ಹೌದಾ ಅಲ್ವೋ? ಆ ನಿಟ್ಟಿನಲ್ಲಿ ಯೋಗೀಜಿ ಸರ್ಕಾರ ಇವತ್ತು ಈ ಕೆಲಸವನ್ನ ಮಾಡಿರುವಂತದ್ದು. ನಮ್ಮ ಮೂಲ ಸಂಸ್ಕೃತಿ ಏನಿದೆ, ನಮ್ಮ ಮೂಲ ಧರ್ಮ ಏನಿದೆ, ನಮ್ಮ ಇತಿಹಾಸ ಏನಿದೆ, ಅದನ್ನ ಮತ್ತೆ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ತಪ್ಪುಗಳು ಆಗಿದ್ದವೋ ಅದನ್ನ ತಿದ್ದಿ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಪ್ರಯಾಗರಾಜ್ ಅನ್ನುವಂತಹ ಹೆಸರನ್ನ ಮರುನಾಮಕರಣ ಮಾಡಿರುವಂತದ್ದು ಕೂಡ ಒಂದು. ಇದು ಈ ಪ್ರಯಾಗರಾಜ್ ಅನ್ನುವಂತ ಹೆಸರಿನ ಇರುವಂತಹ ಒಂದು ಇತಿಹಾಸ ಅಂತ ಹೇಳ್ಬಹುದು. ನಿಮಗೆ ಗೊತ್ತಿತ್ತಾ ಈ ಪ್ರಯಾಗರಾಜ್ ಅನ್ನುವಂತ ಹೆಸರಿನ ಹಿಂದೆ ಇಷ್ಟೊಂದು ಕಥೆ ಇದೆ ಅನ್ನುವಂಥದ್ದು? ನಿಮಗೆ ಅನ್ನಿಸ್ತು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.